ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಸಿಡೌನ್. ಥ್ಯಾಂಕ್ ಯು ಸರ್. ಇವತ್ತು ಥಾಮಸ್ ಆಲ್ವಾ ಎಡಿಸನ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ ಮಕ್ಕಳೇ, ನಿಮಗೆ ಥಾಮಸ್ ಆಲ್ವಾ ಎಡಿಸನ್ ಬಗ್ಗೆ ಗೊತ್ತಲ್ವಾ? ಅವರು ಒಬ್ಬ ದೊಡ್ಡ ವಿಜ್ಞಾನಿ. ಅವರು ಬಲ್ಬ್ ಕಂಡುಹಿಡಲಿಕ್ಕೆ 999 ಬಾರಿ ಪ್ರಯತ್ನ ಪಟ್ಟರು. ಅದ್ರ ಫಲವಾಗಿ ಬಲ್ಬ್ ಕಂಡುಹಿಡಿದ್ರು. ಒಂದ್ ವೇಳೆ ಥಾಮಸ್ ಆಲ್ವಾ ಎಡಿಸನ್ ಅವರು ಬಲ್ಬ್ ಅನ್ನು ಕಂಡುಹಿಡದೇ ಇದ್ರೆ ಇವತ್ತು ನಾವು ಕತ್ತಲಿರ್ಬೇಕಾಯ್ತಲ್ವಾ? ಅದೇ ರೀತಿ ನೀವು ಕೂಡ ಪ್ರಯತ್ನ ಪಟ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಮುಂದೆ ಒಬ್ಬ ದೊಡ್ಡ ವಿಜ್ಞಾನಿ ಆಗಬಹುದು. ಇವತ್ತಿಗೆ ಈ ಪಾಠ ಸಾಕು. ನಮಸ್ಕಾರ. ಮುಸ್ಸಂಜೆ ಸುದ್ದಿ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಾಗಿರುವ ಕಾರಣ ದೇಶಾದ್ಯಂತ ಲಾರಿ ಡ್ರೈವರ್ಗಳಿಂದ ಮುಷ್ಕರ. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ರಸ್ತೆ ತಡೆಗಳನ್ನು ಮಾಡುತ್ತಿದ್ದಾರೆ. ಈ ಹೋರಾಟದಿಂದ ಜನಸಾಮಾನ್ಯರ ಜೀವನ ಅಸ್ತವ್ಯಸ್ತವಾಗಿದೆ. ತುಂಬ ಚೆನ್ನಾಗಿ ಅಲ್ವಾ? ನಾವು ಹೋಗೋಣ. ತುಂಬಾ ಚೆನ್ನಾಗಿದೆ. ಬರೀ ದಿನ ಇದೇ ಗೋಳಾಗೋಯ್ತು ನಮ್ದು. ಹೋಗೋಣ. ಅಂಕಲ್ ಅಂಕಲ್, ಯಾರೋ ನೀನು? ಅಂಕಲ್, ನಾನು ಪೇಪರ್ ಆಯೋನು. ಪೇಪರ್ ಆಯೋನು? ಪೇಪರ್ಗೆ ಆಯೋಗು. ಇಲ್ಲೇನ್ಗೆ ಕೆಲಸ ನಿನ್ಗೆ? ಅಂಕಲ್, ನನಗೊಂದು ಕೆಲಸ ಕೊಡಿ. ನೋಡು, ನೀನಿನ್ನು ಚಿಕ್ಕ ಹುಡುಗ. ನಿನ್ನಂತ ಚಿಕ್ಕ ಹುಡುಗರನ್ನ ಕೆಲ್ಸಕ್ಕೆ ಇಟ್ಕೊಂಡ್ರೆ ಚೈಲ್ಡ್ ಲೇಬರ್ ಆಕ್ಟ್ ಅವರು ನನ್ನ ಒಳಗಾಗ್ತಾರೆ. ಹೋಗು ಹೋಗು. ಅಂಕಲ್ ಅಂಕಲ್, ಒಂದ್ಸರಿಗೆ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗು. ನೋಡೋ, ಈಗ ಇಂಕ್ ಹಾಕ್ತೀನಿ. ಸರಿ ಆಯ್ತು, ಮಾಡೋ. ಯಾಕೋ ಇಂಕ್ ಹಾಕ್ತೀಯಾ? ಓಯ್, ನಾನೆಲ್ಲೋ ಇಂಕ್ ಹಾಕ್ತೆ. ನಾನು ಪೆನ್ ಬರೀತಿದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡಿದೆ. ಯಾಕೋ ಹಾಕ್ತೀಯಾ? ಕಿತ್ತಾಡ್ತಾ ಇದ್ರ? ಸರ್ ನೋಡಿ ಸರ್, ಬೇಕು ಬೇಕು ಅಂತ ನನ್ನ ಮೇಲೆ ಲಿಂಕ್ ಆಗ್ತಾನೆ.
ಏಯ್ ಯಾಕೋ ಸರ್ ಇಲ್ಲ ಸರ್ ನಾನೇನು ಬೇಕು ಬೇಕು ಅಂತ ಹಿಂಗೆ ಹಾಕ್ಲಿಲ್ಲ ಸರ್ ನನ್ನ ಪೆನ್ ಬರೀತಿದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡಿದೆ ಸರ್. ಇಲ್ಲ ಸರ್ ಅವ್ನು ಸುಳ್ಳು ಹೇಳಿದ್ದು, ಬೇಕು ಅಂತಾನೆ ಹಾಕಿದ್ದು. ಸರ್ ಇಲ್ಲ ಸರ್ ನಾನೇನು ಬೇಕು ಬೇಕು ಅಂತ ಮಾಡಿಲ್ಲ ಸರ್. ನೀ ಹಿಂಗೆ ಹಾಕಂಗಿದ್ರೆ ಹೊರಗಡೆ ಹೋಗಾಕಪ್ಪ, ಇಲ್ಲೇಕಾಗ್ತೀಯಾ? ಸರಿ ಸರ್. ಏಯ್ ಏನೋ ನಂದುಗೆ ಗೋಳು? ಅಂಕಲ್ ಕೆಲಸ ಮಾಡಬಾರ್ದು, ನೋಡ್ಬೋದಲ್ವಾ? ನೋಡು ನೀನಂತೂ ನಂದಕ್ಕೆ ಬಿಡಲ್ಲ ಅಂತ ಕಾಣುತ್ತೆ. ಸರಿ ಸರಿ ನೋಡ್ಕೋ, ಕುಂತ್ಕೋ. ಏನಪ್ಪ ಇಷ್ಟೊಂದು ಮಕ್ಕಳು ಕೂರಿಸ್ಕೊಂಡಿದೆಯಲ್ಲ, ಮಕ್ಕಳು ತೊಂದರೆ ಆಗಲ್ವಪ್ಪ? ಅಯ್ಯೋ ಹೋಗಿ ಮೇಡಮ್, ಈಗಿರೋ ಪೆಟ್ರೋಲ್ ಬೆಲೆಗೆ ಇಷ್ಟು ಮಕ್ಳನ್ನ ಹಾಕೊಂಡ್ರಲ್ಲ ವರ್ಕೌಟ್ ಆಗೋದು. ಸ್ಕೂಲಿಂದ ಬಸ್ ಇದ್ರೂ ಆಟೋದಲ್ಲೇ ಕಳಿಸ್ಬೇಕು? ಅಯ್ಯೋ ಬಸ್ಸಲ್ಲಾದ್ರೆ 500 ರೂಪಾಯಿ, ಆಟೋದಲ್ಲಾದ್ರೆ 200 ರೂಪಾಯಿ. ನಿಂಗೆ ಯಾರು ಹೇಳ್ತಾರೆ ಹೋಗಿ?
ಕಳಿಸ್ಬೇಕು, ಆಟೋದಲ್ಲಿ ಕಳಿಸ್ಬಾರ್ದಂತ ಮೇಡಮ್. ಆ ಪೇಪರ್ ಅಣ್ಣ ಯಾಕೋ ನಮ್ಮನ್ನ ಫಾಲೋ ಮಾಡ್ತಿದ್ದ ಅನ್ಕೊಂಡ್ರು. ಯಾರೋ ನೀನು? ಯಾಕೋ ಫಾಲೋ ಮಾಡ್ತಿದ್ಯಾ? ಯಾಕೋ ನಮ್ ಫಾಲೋ ಮಾಡ್ತಿದ್ಯಾ? ಯಾರೋ ನೀನು? ಎಲ್ಲಿಂದ ಬಂದಿದ್ಯೋ? ಯಾಕೋ ಫಾಲೋ ಮಾಡ್ತಿದ್ಯಾ ನೀನು? ಏನಾಗಿದ್ಯೋ? ಯಾಕೋ ಫಾಲೋ ಮಾಡ್ತಿದ್ಯಾ ನಮ್ಮನ್ನ? ಯಾರೋ ನೀನು? ನಮ್ಗೆ ಯಾಕೋ ಫಾಲೋ ಮಾಡ್ತಿದ್ಯಾ? ಏನ್ ಬೇಕೋ ನಿಂಗೆ? ಏನದು? ನಂಗೆ ಬೇಡಪ್ಪ. ಬೇಡ ಬೇಡ ನಿನ್ ಸ್ಕೂಲ್ ಹುಡುಗರಿಗೆ ಆಕ್ಸಿಡೆಂಟ್ ಆಯ್ತಲ್ಲ, ನಾನೇ ಕಾಪಾಡಿದ್ದು. ಹೌದಾ? ನಮ್ ಸ್ಕೂಲ್ ಹುಡುಗ್ರನ್ನ ನೀನೇ ಕಾಪಾಡಿದ್ದು. ತುಂಬಾ ಥ್ಯಾಂಕ್ಸ್ ಕಣೋ. ನಿಮ್ ಮನೆಯಲ್ಲಿ ಇದೆಯೋ? ಮಗನೇ ಇಲ್ಲ. ಅಲ್ಲೊಂದು ದೊಡ್ಡ ಮಗ ಇದೆಯಲ್ಲ, ಅದು ಕೆಳಗೆ ನಾವೆಲ್ಲ ಇರೋದು. ನಿಮ್ ತಂದೆ ತಾಯಿ ಎಲ್ಲಿದ್ದಾರೋ? ನಂಗೆ ಯಾರು ಇಲ್ಲ. ಒಬ್ನೇ ಇದೀಯಾ? ಇಲ್ಲ, ನನ್ ತರನೇ ತುಂಬಾ ಜನ ಇದ್ದಾರೆ. ಈಗ್ಲಾದ್ರೂ ನೀವು ಬಿಸ್ಕೆಟ್ ತಗೋತೀರಾ? Understanding the history of smaller regions. ನೋಡಿ ವಿದ್ಯಾರ್ಥಿಗಳೇ, ನಾಳೆ ಸೈನ್ಸ್ ಸಬ್ಜೆಕ್ಟಲ್ಲಿ ಸ್ಟೇಟ್ ಲೆವೆಲಲ್ಲಿ ಎಕ್ಸಿಬಿಷನ್ ಇದೆ. ನೀವು ಸೈನ್ಸ್ಗೆ ಸಂಬಂಧಪಟ್ಟಂತೆ ಮಾಡೆಲ್ಗಳನ್ನು ಮಾಡ್ಕೊಬನ್ನಿ. ಅದರಲ್ಲಿ ನೀವು ಸೆಲೆಕ್ಟ್ ಆದರೆ ನ್ಯಾಷನಲ್ ಲೆವೆಲ್ಗೆ ಹೋಗ್ತೀರಾ. ಇದರಿಂದ ನಿಮಗೂ ಮತ್ತು ನಮ್ಮ ಸ್ಕೂಲಿಗೂ ನಿಮ್ಮ ತಂದೆ ತಾಯಿಗಳಿಗೂ ಒಂದು ಒಳ್ಳೆಯ ನೇಮ್ ಬರುತ್ತೆ. ನಮ್ಮ ಒಂದು ಶಾಲೆ ಬರೀ ಸ್ಟೇಟ್ ಲೆವೆಲಲ್ಲಿ ಅಷ್ಟೇ ಅಲ್ಲ, ನ್ಯಾಷನಲ್ ಲೆವೆಲ್ ಕೂಡ ಮಿಂಚುವಂಥ ಒಂದು ಅವಕಾಶವನ್ನು ಕೂಡ ಮಾಡಿಕೊಟ್ಟಿದೆ. ಹಾಗಾಗಿ ನಿಮ್ಮ ಪ್ರಯತ್ನ ತುಂಬ ಚೆನ್ನಾಗಿರಲಿ. ಸೈನ್ಸ್ ಫೀಲ್ಡಲ್ಲಿ ಆದಷ್ಟು ಹೊಸದಾದಂಥ ಒಂದು ಎಕ್ಸಿಬಿಷನ್ಗೆ ಮಾಡೆಲ್ನ ಮಾಡ್ಕೊಂಡು ಬನ್ನಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಏನು ಮಾಡ್ತಾ ಇದೆಯಾ ಸರ್? ನಾಳೆ ಎಕ್ಸ್ಪೆರಿಮೆಂಟ್ ಇದೆ, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ಹಾರ್ಡ್ ವಾಟರಿಂದ ಸಾಲ್ಟ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ಬೇಕು ಅಂತಿದ್ದೀನಿ. ಅದು ಹೇಗೆ? ಹಾರ್ಡ್ ವಾಟರ್ನ ಕಾಯಿಸಿ ಸಂಸ್ಕರಣೆ ಮಾಡಿದ್ರೆ ಸಾಲ್ಟ್ ಸಿಗುತ್ತೆ. ಓಕೆ. ಈ ಭಾಗ
Good morning, student. Sit down. Thank you, teacher. ನಿನ್ನೆ ಮೆಮೊ ಬಂದಿತ್ತಲ್ವಾ? ನಿನ್ನೆ ಸಂಶೋಧನೆ ಬಗ್ಗೆ ಹೇಗ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ಮೆಮೊ ಬಂದಿತ್ತಲ್ವಾ? ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಎಲ್ಲ ರೆಡಿ ಇದ್ದೀರಾ? ಕೃಷ್ಣ ನೀನ್ ಬರ್ತೇನಪ್ಪ? ಎಸ್ ಮೇಡಮ್. ಎಸ್ ಕಮ್. ಮ್ಯಾಮ್ ಸಾಲ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. Salt is a solvent. It dissolves in water. I like to explain about the carbon. Carbon is the element which is always mixed with the oxygen. Good morning everybody. Today I will explain water. Water is H+2. Learn more. Go on sit. Be silence. ಯಾರು ಒಬ್ಬರನ್ನ ನೋಡಿ ಒಬ್ರು ಆಡ್ಕೋಬಾರ್ದು. ಚೆನ್ನಾಗಿ ಪ್ರಿಪೇರ್ ಆಗಿ ಬನ್ನಿ. ಮತ್ತೆ ನಾಳೆ ಬಂದು ಕ್ಲಾಸ್ ತಗೊಂತೀನಿ. ಓಕೆ? ಏ ಅನಿಲ, ಏ ಬಾರೋ ಬಾರೋ ಒಳಗೆ, ಪರವಾಗಿಲ್ಲ ಬಾರೋ. ಏ ಬಾರೋ ಅನಿಲ, ಒಳಗೋಗೋಣ ಬಾರೋ. ಏ ಬಾರೋ, ಪರವಾಗಿಲ್ಲ. ಹೇ ಅನಿಲ್, ಬಾರೋ ಅನಿಲ್. ಇವತ್ತು ನಮ್ಮ ಜೊತೆ ಊಟ ಮಾಡುವಂತೆ. ಬಾರೋ ಬಾರೋ ಅನಿಲ್, ಕುತ್ಕೋ. ಏಯ್, ಮತ್ತಕ್ಕ ಬಂದೆ ನಿಲ್ಲಿಗೆ? ಸರ್ ನಮ್ಮ ಫ್ರೆಂಡು ಸರ್. ಅಂಕಲ್, ಇವತ್ತೊಂದಿನ ಊಟ ಮಾಡಿ ಕಳಿಸ್ಬಿಡ್ತೀವಿ ಅಂಕಲ್. ಸರಿ, ಬೇಗ ಕಳಿಸಿ ಆಚೆಗೆ. ನೋಡ್ರು ಹೇಗೆ ಹೋಗ್ತಾ ಇದ್ದಾರೆ. ಎಕ್ಸ್ಪೆರಿಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂದ್ರೆ ಏನು ಮಾಡೋದೇ ಇಲ್ಲ. ನೋಡೋಣ. ಯಾರೋ ನೀನು? ಯಾರೋ ನಿನ್ನ ಒಳಗೆ ಬಿಟ್ಟಿದ್ದ? ಸರ್ ಇವ್ ನಮ್ಮ ಫ್ರೆಂಡ್ ಸರ್. ನೋಡಿ ಸರ್, ನಮ್ಗೆ ಬಸ್ಬೇಕಂತಾನೆ ಆಚೆಯಿಂದ ಹುಡುಗರು ಕರ್ಕೊಂಡು ಬಂದಿದ್ದಾನೆ. ಇಲ್ಲಿಂದ ಫಸ್ಟ್ ಗೆಟ್ ಔಟ್. ರಂಗಪ್ಪ, ಯಾರೋ ಇವನನ್ನ ಇಲ್ಲಿ ಬಿಟ್ಟಿದ್ದು? ಸರ್, ಅದ ನನ್ನ ಫ್ರೆಂಡ್ ಅಂತ ಹೇಳಿದ್ರು, ಅದಕ್ಕೆ ಒಳಗೆ ಬಿಟ್ಟೆ ಸರ್. ಇಂಥವ್ರನ್ನೆಲ್ಲ ಒಳಗಡೆ ಬಿಟ್ರೆ ನಿನ್ನನ್ನ ಕೆಲಸದಿಂದ ತೆಗೆದಾಕ್ಬೇಕಾಗತ್ತೆ. ಕರ್ಕೊಂಡೋಗಿಲ್ಲ ಮರ ಇಲ್ಲಿ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಾಗಿರುವುದರಿಂದ ದೇಶದಲ್ಲಿ ಎಲ್ಲ ಡ್ರೈವರ್ಗಳು ಬೀದಿಗಿಳಿದು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ರಸ್ತೆ ತಡೆ ಮಾಡುತ್ತಿದ್ದಾರೆ. ಅಪ್ಪ, ಪೆಟ್ರೋಲ್ ಬದಲು ಬೇರೇನು ಹಾಕ್ಲಿಕ್ಕಾಗಲ್ವಾ? ಪೆಟ್ರೋಲ್ ಇಲ್ದಲೇ ಹೆಂಗಮ್ಮ ಆಗತ್ತೆ? ನಮ್ಗೆ ಹೆಂಗ್ ಊಟ ಇದ್ರೆ ಮುಂದಕ್ಕೆ ನಡೀತೀವೋ ಹಂಗೆ ಗಾಡಿಗೆ ಪೆಟ್ರೋಲ್ ಇದ್ರೇನೆ ಮುಂದಕ್ಕೆ ಹೋಗೋದು. ಅಪ್ಪ, ಸ್ಥಳೀಯವಾಗಿ ಸಿಗುವ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಂಡು ಪೆಟ್ರೋಲ್ ಬದಲು ಪರ್ಯಾಯವಾಗಿ ಏನಾದ್ರು ಬಳಸ್ಕೊಳ್ಬೋದಾ? ನನ್ಗೆ ಆಫೀಸ್ ಗೊತ್ತಾಯ್ತದೆ, ನೀನ್ ಟೀಚರ್ ಕೇಳ್ಕೊಂಬಿಡಮ್ಮ. ಸರಿಯಪ್ಪ. ಡ್ಯಾಡಿ, ನನಗೆ ಸ್ಕೂಲಿಗೆ ಟೈಮ್ ಆಯ್ತು ಡ್ಯಾಡಿ. ವೆಯ್ಟ್ ಮೈ ಸನ್.
ಆಗ್ಲಿಲ್ವಾ? ಸ್ಕೂಲ್ ಟೈಮ್ ಆಯ್ತು. ತಡಿಯೇ ಬಿಟ್ಟು ಬರ್ತೀನಿ, ಅದ್ಯಾಕೆ ಹಂಗಾಡ್ತೀಯ? ನಿಮ್ಮನೇಲಿ ಏನೇ ತಿಂಡಿ ಮಾಡಿದ್ದಾರೆ? ಯಾಕೆ ಇಷ್ಟೊತ್ತಾದ್ರೂ ಕೃಷ್ಣ ಬಂದಿಲ್ಲ? ಯಾಕೋ ಗೊತ್ತಿಲ್ಲ ಕಣೋ, ಇಷ್ಟೊತ್ತಿಗೆ ಬರ್ಬೇಕಿತ್ತು. ಅಯ್ಯೋ, ಮನೆಯಿಂದ ಬರ್ತಾ ಬಾಕ್ಸ್ ತರ್ಲಿಲ್ವಾ? ನೆನ್ನೆ ಪ್ರಾಬ್ಲಮ್ ಅರ್ಥ ಅಯ್ಯೋ, ನಮ್ಮನೇಲಿ ಚಿತ್ರಾನ್ನ ಮಾಡಿದ್ದಾರೆ ಕಣೆ. ಹಾ, ತಂದಿದ್ದೀನಿ. ನಿಮ್ಮನೇಲಿ ಏನೇ? ನಮ್ಮನೇಲಿ ಪೂರಿ ಕಣೆ. ಹಾಯ್ ಹಾಯ್, ಬಾರೋ ಕುತ್ಕೊಳ್ಳೋ. ಯಾಕೋ ಲೇಟು? ಬರ್ತಾ ನಮ್ಮ ಅಪ್ಪನ ಗಾಡಿ ಪೆಟ್ರೋಲ್ ಖಾಲಿ ಆಯ್ತು, ಅದಕ್ಕೆ ಲೇಟ್ ಆಯ್ತು ಕಣೋ. ಪೆಟ್ರೋಲ್ ಎಲ್ಲಿಂದ ಬರುತ್ತೋ? ಅರಬ್ ಕಂಟ್ರಿಯಿಂದ ಬರುತ್ತಂತೆ ಕಣ್ರೆ. ನಮ್ ದೇಶದಲ್ಲಿ ಪೆಟ್ರೋಲ್ ಸಿಗಲ್ವಾ? ನಮ್ಮ ದೇಶದಲ್ಲಿ ಭೂಮಿಯಿಂದ ನೀರೇ ಬರುತ್ತೋ, ಅವ್ರ ದೇಶದಲ್ಲಿ ಪೆಟ್ರೋಲ್ ಬರುತ್ತಂತೆ ಕಣ್ರೋ. ಹೇ, ನಾವು ಪೆಟ್ರೋಲ್ ಬದಲು ನಮ್ಮ ದೇಶದಲ್ಲೇ ಸ್ಥಳೀಯವಾಗಿ ಸಿಗುವ ಸಂಪನ್ಮೂಲಗಳಿಂದ ನಾವೇ ಯಾಕೋ ಪೆಟ್ರೋಲ್ ಕಂಡುಹಿಡಿಬಾರ್ದು? ಪೆಟ್ರೋಲ್ ಕಂಡುಹಿಡಿಯೋದು ನಮ್ ಕೈಲಾಗತ್ತಾ? ಯಾಕಾಗಲ್ಲ? ಟೀಚರ್ ಹೇಳಿಲ್ವಾ ಪ್ರಯತ್ನ ಪಟ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ? ಹೌದು, ನಾವು ಎಕ್ಸ್ಪೆರಿಮೆಂಟ್ ಮಾಡೋಣ. ಫಸ್ಟ್ ನಾವು ಪೆಟ್ರೋಲ್ ಅಲ್ಲಿ ಯಾವ್ಯಾವ ಕೆಮಿಕಲ್ ಇದೆ ಅಂತ ತಿಳ್ಕೋಬೇಕು. ತಿಳ್ಕೊಳ್ಳೋದು ಹೇಗೆ? ನಮ್ಮ ಮನೇಲಿ ಅಪ್ಪಾಜಿ ಹತ್ರ ಕಂಪ್ಯೂಟರ್ ಇದೆ, ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲ ಸಿಗುತ್ತೆ ಅಂತ ಕಣ್ರೋ. ನಿಮ್ಮ ಅಪ್ಪಾಜಿ ಇರ್ತಾರಲ್ವೇನೋ? ನಾಳೆ ನಮ್ಮ ಅಪ್ಪಾಜಿ ಮದ್ವೆಗೆ ಹೋಗ್ತಿದ್ದಾರೆ, ಎಲ್ಲರೂ ಬಂದ್ಬಿಡಿ. ಓಕೆ ಡನ್. ನನಗೆ ಕೇಸರಿ ಬಾತ್ ತುಂಬಾ ಇಷ್ಟ. ಏನು ಆಡೋದು ಕಾರಪ್ಪ, ಎಲ್ಲಾದ್ರೂ ಹೊರಟಾಗಲಿ ಏನಾದ್ರೂ ಒಂದು ಪ್ರಾಬ್ಲಮ್. ಏನೋ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಕಾರ್ ಕೆಟ್ಟೋಗ್ಬಿಟ್ಟಿದ್ಯಪ್ಪ. ಇಲ್ಲಿ ಮೆಕ್ಯಾನಿಕ್ ಶಾಪ್ ಎಲ್ಲಿದೆಯಪ್ಪ? ಅಯ್ಯೋ, ಇಲ್ಲಿಂದ 2-3 ಕಿಲೋಮೀಟರ್ ದೂರ ಹೋಗ್ಬೇಕು. ಹೌದಾ? ಅಷ್ಟು ದೂರ ಹೋಗುತ್ತಾ? ಏನ್ ಮಾಡೋದಪ್ಪ ಈಗ? ನೀನು ನೀನು ಕಾರ್ ರಿಪೇರಿ? ಹೋಗಪ್ಪ ಹೋಗು. ಸರಿ ತಗೊಳಪ್ಪ. ಇದೆಲ್ಲ ನಿಂಗೇಕಪ್ಪ ಗೊತ್ತು? ನಂಗೊಬ್ಬ ಮೆಕ್ಯಾನಿಕ್ ಅಂತ ಗೊತ್ತು, ಅವರು ದಿನಾ ಕೆಲಸ ಮಾಡೋದನ್ನ ದಿನಾ ನೋಡ್ತಿದ್ದೆ. ಸುಮ್ಮನೆ ಮುಟ್ಬೇಡ. ಬಾ, ಸಿಗಾಯ್ತು, ಕ್ಲೋಸ್ ಮಾಡಿ ಅಂಕಲ್. ಆಯ್ತಾ? ಥ್ಯಾಂಕ್ಸ್ ಕಣಪ್ಪ. ತಗೊಳ್ಳಿ ಅಂಕಲ್. ಬಾಯ್ ಕಣಪ್ಪ. ಅಬ್ಬಾ, ಸದ್ಯ ದೇವ್ರದಿಂದ ಗಾಡಿ ಕರೆಕ್ಟ್ ಆಯ್ತು. ಮಾಡಬಾರ್ದು.
ಟೈಮ್ ಇಷ್ಟೊತ್ತಾಯ್ತು, ಸ್ಕೂಲ್ ಹತ್ರ ಬರ್ದಲೆ ಎಲ್ಲೋದ? ಯಾಕೆ ಇಷ್ಟೊತ್ತಾರು ಅನಿಲ್ ಬಂದಿಲ್ಲ? ಏನಾಗಿರ್ಬೋದು? ಹೌದಲ್ಲ, ಇಷ್ಟೊತ್ತಾರು ಬಂದಿಲ್ಲ. ಸೊ ಅವ್ನ್ಗೇನೋ ಆಗಿರ್ಬೋದು. ಸರಿ ನೋಡೋಣ ನಡೀರಿ. ನಾಲ್ಕು ದಿನ ಆದರೂ ಅನಿಲ್ಗೆ ಬಂದಿಲ್ಲ, ಏನಾಗಿರ್ಬೋದು? ಯಾ ಅಲ್ಲ, ಅವನಿಗೆ ಏನೂ ಆಗ್ದಲ್ಲ ಇರೋಗೆ ನೀನೇ ಕಾಪಾಡಬೇಕು. ಇವನು ಪೇಪರ್ ಹಾಕೊಂಡು ಬಾ ಅಂತ ಹೇಳಿದ್ರೆ ಪೇಪರ್ ಹಾಯಕ್ಕೂ ಹೋಗ್ಲಿಲ್ಲ, ದುಡ್ಡು ತಂದು ಕೊಡ್ಲಿಲ್ಲ. ಇವನ್ಗೆ ಊಟ ಗೀಟ ಏನು ಹಾಕ್ಬೇಡ, ಇವನ್ ಹಿಂಗೆ ಬಿದ್ದಿರ್ಲಿ. ಎದೊಳೆ ಮ್ಯಾಕೆ ಎದೊಳೆ ನಿನ್ನ ಹಿಂಗಾರು ಹಾಳಾಗೋಕ ಮುದೇವಿ. ನೀನ್ ಹಿಂಗೆ ಬಿದ್ದಿರೋ. ಅಯ್ಯೋ ನೋಡ್ರೋ ಪಾಪ ಜ್ವರ ಬಂದಿದ್ದೆ ಅನ್ಸುತ್ತೆ. ಅನಿಲ 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 ಎದ್ದೇಳು. ಅನಿಲ 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 ಎದ್ದೇಳು. ಎದ್ದೇಳು. ಬರೋ ಫಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಆಯ್ತು ಎತ್ಕೊಳ್ಳಿ. H2SO4 ಬರ್ಕೊಂಡ್ಯಾ? 2 H2 O2 CO3 C2 4. ಇದು H2O ಅಂದ್ರೆ ವಾಟರ್ ಅಲ್ವೇನೋ? H2O ಕಣೋ. ಟೈಪ್ಸ್ ಆಫ್ ಫ್ರಾಕ್ಷನ್ಸ್. ಇದು CO2 ಕಣೋ. ವಾಟ್ ಇಸ್ ದಟ್? ಏನದು? ಏನ್ ಡಿಸ್ಕಷನ್ ಮಾಡ್ತಾ ಇದ್ದೀರಾ? ಕೊಡಿ ಆ ಸ್ಲಿಪ್ ಏನು? ಏನಿದು ಕೆಮಿಕಲ್ಸ್ ನೇಮ್ ಎಲ್ಲ ಇದೆಯಲ್ಲ? ಮ್ಯಾಮ್ ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ವಿ, ಅದಕ್ಕೆ ಈ ಕೆಮಿಕಲ್ಸ್ ನೇಮ್ಸ್ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ. ನೋಡಿ, ಕ್ಲಾಸ್ ನಡಿಬೇಕಾದ್ರೆ ಈ ತರ ಡಿಸ್ಕಸ್ ಮಾಡೋದೆಲ್ಲ ತಪ್ಪು. ಕ್ಲಾಸ್ ಮುಗಿದ್ಮೇಲೆ ಹೊರಗಡೆ ಬನ್ನಿ, ನಾನು ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಓಕೆ? ಓಕೆ ಮೇಡಮ್. ಓಕೆ ಮ್ಯಾಮ್. CnH2 N+2 ಕೆಮಿಕಲ್ ಬಗ್ಗೆ ಹೇಳಿ ಮ್ಯಾಮ್. NH2 N+2 they are generally have from 5 to 40 carbon atoms per molecule. Although trace amount of shorter or longer molecules may be present in the mixture.
The alkanes from pentane to octane are refined into petrol. Thank you, Thank you, madam. ಇದ್ರ ಬಗ್ಗೆ ನೀವೇ ಕೇಳ್ತಾ ಇದ್ದೀರಾ? ಇದನ್ನೆಲ್ಲ ಬಳಸ್ಕೊಂಡು ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ ಮೇಡಮ್. ಅದಕ್ಕೆ ಇದ್ರ ಬಗ್ಗೆ ನಿಮ್ಮ ಹತ್ರ ಎಲ್ಲ ಕೇಳ್ತಾ ಇದ್ದೀವಿ ಮೇಡಮ್. ಓಕೆ, ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕಾದ್ರೆ ಕೇಳಿ. ಥ್ಯಾಂಕ್ ಯು ಮೇಡಮ್. ಬಾಯ್. A chemical formula for petrol open ಮಾಡು. Each petroleum variety has a unique mix of molecules which defines its physical and chemical properties like color and viscosity. The alkalines, also known as paraffins, element hydrogen, nitrogen, oxygen, sulfur, metals, paraffins, naphthalines, aromatics. ನಮ್ ಡ್ಯಾಡಿ ಬಂದ್ರು ಕಣೋ. ಬಾಯ್ ಕಣೋ. ಬಾರಿ ಹೋಗೋಣ. ಬರ್ತೀವಿ ಕಣೋ. ಬಾರೋ, ಡ್ಯಾಡಿ ಬಂದ್ರು. ಬಾಯ್ ಅಂಕಲ್. ಬಾಯ್ ಅಂಕಲ್. ಬಾಯ್ ಅಂಕಲ್. ಓಡು ಓಡೆ. ಬಾಯ್ ಅಂಕಲ್. ಏಯ್ ಯಾರೋ ನೀನು? ನಾನು ಅನಿಲ. ಅನಿಲ? ನಮ್ಮನೇಲೇನೋ ಕೆಲಸ? ಕೃಷ್ಣ, 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 ಯಾರೋ ಅವನು ಪೇಪರ್ ಆಯೋ ಅಂತಾರೆ ಇದ್ದಾನೆ. ಅವ್ನು ಪೇಪರ್ ಆಯೋನೆ. ಛೇ, ಮನೆಗೆ ಯಾರ್ಯಾರನ್ನ ಕರ್ಕೊಂಡ್ಬರ್ತೀಯಲ್ಲೋ? ಮನೇಲಿ ಕಳ್ತನ ಆದ್ರೆ ಯಾರು ಜವಾಬ್ದಾರಿ? ನಮ್ಮ ಫ್ರೆಂಡ್ಸ್ ಬಗ್ಗೆ ಆ ಥರ ಎಲ್ಲ ಹೇಳ್ಬೇಡಿ ಡ್ಯಾಡಿ, ಅವ್ರು ತುಂಬಾ ಒಳ್ಳೆಯವರು. ಅಲ್ವೋ, ಹೋಗಿ ಹೋಗಿ ಆ ಪೇಪರ್ ಅವನ ಜೊತೆ ಫ್ರೆಂಡ್ಶಿಪ್ ಮಾಡೋದು. ಅವ್ನು ಎಷ್ಟು ಒಳ್ಳೆಯವನು ಗೊತ್ತಾ ಡ್ಯಾಡಿ? ನಮ್ಮ ಸ್ಕೂಲ್ ಫ್ರೆಂಡ್ಸಿಗೆ ಆಕ್ಸಿಡೆಂಟ್ ಆದಾಗ ಅವನೇ ಕಾಪಾಡಿತ್ತು. ಸಾರಿ ಮೈ ಸನ್. ನಿಮ್ ಸಾರಿ ಎಲ್ಲ ಬೇಕಾಗಿಲ್ಲ, ಹೋಗಿ. ಕೃಷ್ಣ ನೋಡಿ, ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳಿವೆ. ಸ್ವರಗಳು 13, ವ್ಯಂಜನಗಳಿವೆ. ಯಾರಪ್ಪ ನೀನು? ಸರ್, ನ್ಯೂ ಅಡ್ಮಿಷನ್ ಸರ್. ಇದಕ್ ಮುಂಚೆ ಎಲ್ಲಿ ಓದ್ತಿದ್ದಪ್ಪ ನೀನು? ಶಿವಮೊಗ್ಗದಲ್ಲಿ ಓದ್ತಾ ಇದ್ದೆ ಸರ್. ಬಾ ಕುತ್ಕೋ. ಥ್ಯಾಂಕ್ ಯು ಸರ್. ಸೈಲೆಂಟ್. ವರ್ಗೀಯ ವ್ಯಂಜನಗಳು 25, ಆವರ್ಗೀಯ ವ್ಯಂಜನಗಳು 9. ಹೇ, ಈ ಮರ ನೆಲ್ಲಿ ಅಂತ ಉಟ್ಕೋದ್ರು? ಹಾ, ಮಗನ ಎಲ್ಲೂ ನೋಡಿಲ್ಲಲ್ಲ. ಹಾ, ಆ ಮರದ್ದು ನಾನು ತರ್ತೀನಿ. ಸರಿ ಆಯ್ತು ಕಣ, ತಗೊಂಬಾರೋ. ಹಾ, ಓಕೆ, ತರ್ತೀನಿ. ಹಬ್ಬ, ಸದ್ಯ ಮರ ಸಿಕ್ತಲ್ಲ. ಸರಿ, ಎಕ್ಸ್ಪೆರಿಮೆಂಟ್ ಎಲ್ಲಿ ಮಾಡೋಣ? ಹಾ ಸರಿ, ನಮ್ಮನೆ ಟೆರೆಸ್ ಮೇಲೆ ಮಾಡೋಣ. ಹಾ, ಅಲ್ಲೇ ಮಾಡೋಣ. ಸರಿ, ನಂಗೆ ಟೈಮ್ ಆಯ್ತು, ನಾನು ಬರ್ತೀನಿ. ತಡಿಯೇ, ನಾನು ಬರ್ತೀನಿ. ಎಲ್ಲ ದುಡ್ಡು ನಾನು ಇವತ್ತು ಪೇಪರ್ ಆಯಕ್ ಹೋಗ್ಲಿಲ್ಲ. ಪೇಪರ್ ಆಯಕ್ ಹೋಗ್ಲಿಲ್ಲೇನು? ನಿನ್ನ ಹೀಗೆ ಬಿಟ್ರೆ ಏನ್ ಮಾಡ್ತೀನಿ ಗೊತ್ತೋ? ನೀನು ನಿಂತ್ಕೊಳ್ಳೋ ಅಲ್ಲಿ. ನಿನ್ಗೆ ನಿನ್ಗೂ ಅದಿತಿ ನೋಡು. ಮಗುನೇ ಕಂಗ್ ಗೋಳಿ ಕತ್ತಾ ಇದ್ಯಾ? ಸುಮ್ನೆ ಕೂತ್ಕೊಳಕ್ಕಾಗಲ್ವಾ ಮೂದೇವಿ? ನನ್ ಬಾಕ್ಸ್ ಅಲ್ಲೂ ಊಟ ಕಡಿಮೆ ಇದೆಯಲ್ಲ. ನನ್ ಬಾಕ್ಸ್ ಅಲ್ಲೂ ಕಮ್ಮಿ ಇದೆ ಕಣ. ನನ್ ಬಾಕ್ಸ್ ಅಲ್ಲೂ ಕಮ್ಮಿ ಇದೆ. ಹೌದು, ನನ್ ಬಾಕ್ಸ್ ಅಲ್ಲೂ ಕಮ್ಮಿ ಇದೆ. ಸರಿ, ತಿನ್ನಿ. ಬಾಳೆ ನೋಡ ಹೆಂಗ್ ತಿಂತವನೆ.
ಹಾಯ್ ಹಾಯ್, ಹಾಯ್ ಕಣೋ. ಹಾಯ್ ಕಣ್ರು, ಬೆಳಗಿಂದ ಟ್ರೈ ಮಾಡ್ತಿದ್ದೀನಿ, ಇದರಲ್ಲಿ ಆಯಿಲ್ ಕಂಟೆಂಟ್ಸೇ ಇಲ್ಲ ಅನ್ಸುತ್ತೆ. ಪುಡಿ ಮಾಡಿರೋ ಬೀಜಗಳನ್ನೆಲ್ಲ ಮಿಕ್ಸ್ ಮಾಡ್ತಾ ಇರು. ಹಾಯ್. ಯಾಕೆ ಲೇಟು? ಇವನಿಗೆ ಬೀಜ ಸಿಕ್ಕಿದ್ ಲೇಟ್ ಆಯ್ತು, ಅದಕ್ಕೆ ಲೇಟ್ ಆಯ್ತು ಕಣ್ರೋ. ನೀನು ಹೇಳಕ್ ಮಗತ್ತಿಗೆ ಇಲ್ಲ ನೋಡು. ನಂಗೆ ಯಾಕೋ ಡೌಟು, ನೋಡೋಣ. ಮಷಿನ್ ಟೂಲ್ಸ್ ಎಲ್ಲಿಂದ ತರೋದು? ಹಾ, ಒಂದು ಐಡಿಯಾ. ಅನಿಲ್ಗೆ ಒಬ್ರು ಮೆಕ್ಯಾನಿಕ್ ಅಂಕಲ್ ಗೊತ್ತಲ್ಲ, ಅವ್ರ ಹತ್ರ ಕೇಳಿದ್ರೆ ಆ ಒಂದ್ಸಲ ಸಾಗಲ್ಲ, ನಾವು ಕೇಳೋಣ. ಆ ಒಂದ್ಸಲ ನಮ್ಗೆ ಕೊಟ್ಟೆ ಬಿಡಿಸ್ತಾರೆ. ಇವ್ರದೊಂದು ಕರ್ಮ ನನಗೆ. ಈ ಬ್ಯಾಂಡ್ಲಿ ನನ್ನ ಮಗ ನನ್ನ ಮೇಲೆ ಕಣ್ಣಿಟ್ಟವನೆ. ಏನ ಹೋಗ. ಅಯ್ಯೋ ಅಯ್ಯಬ್ಬ, ಇವನ್ ತಲೆಯಲ್ಲಿ ಕೂದಲುದೋಯ್ತು, ಬುದ್ಧಿ ಮಾತ್ರ ಬರಲಿಲ್ಲ. ಇವನು ಯಾವಾಗ ಈ ಸ್ಕೂಲಿಂದ ತೊಲಗ್ತಾನೋ ಅವಾಗಲೇ ನನ್ನ ನೆಮ್ಮದಿ. ಅಯ್ಯೋ ಅಮ್ಮ, ನನ್ನ ಪ್ರಾಣ ಇಂಟುತ್ತಾನೆ ನನ್ನ ಮಗ ಅವನು. ಅಯ್ಯೋ, ನಾನು ಈ ಸ್ಕೂಲಿಗೆ ಪಿ ಟಿ ಮಾಸ್ಟರ್ ಆಗಿ ಬರಲಿ, ಆವಾಗ ನೋಡ್ಕೊತೀನಿ. ಅಯ್ಯೋ ಹಾಂ, ಕುರ್ಕುರೆ. ಹಾಂ, ಇರಲಿ ಇದು ಬ್ಯಾಗೊಳಗೆ. ಇವನೇನು ಇಟ್ಟಿಯಾನೆ? ಮೈ ಡಿಯರ್ ಸ್ಟೂಡೆಂಟ್ಸ್, ಟುಡೇ ಐ ಆಮ್ ಗೋಯಿಂಗ್ ಟು ಟೀಚ್ ಅಬೌಟ್ ಕಂಪ್ಯೂಟರ್. ಹಾಂ, ಬಂದಿಟ್ಟೇನೆ ನನ್ನ ಮಗ, ಮುಂದೆ ಬಿಡೋದು ಬೇಡ. ಎಕ್ಸ್ಕ್ಯೂಸ್ ಮೀ ಸರ್. ಹಳೆ ಬೇವರ್ಸಿ ಏ ಮುದೇವಿ, ಪೇಪರ್ ಆಯಕ್ ಹೋಗು ಅಂದ್ರ ಚಲು ಹೊಡ್ಕ ಕುತ್ಕೊಂಡಿದ್ಯಾ? ಮಾಡ್ತೀನಿ ಗೊತ್ತು ನಿಮ್ಗೆ. ಇವಾಗ ಹೊಡ ನೀನು ಬರೀ ಹೋಯ್ತಾ ಇರೋ ಅಷ್ಟೇ. ಹೋಗ್ತೀನಿ ಬಿಡಿ. ನಡಿಯ ಏನ ನಿಂದು? ನಡಿಯ ನಡಿಯ. ಏನು ಊಟನ? ನಾನು ಯಾರು ಊಟನೂ ಕದ್ದಿಲ್ಲ, ನಾನು ನಮ್ಮ ಮನೆಯಿಂದ ತಂದಿದ್ದ ಊಟ. ನೀ ಇಷ್ಟೊತ್ತಿನಿದ್ ನಮ್ಮ ಊಟನೇ ಅಪ್ಪ. ನಿಮ್ದೆಲ್ಲ ಅಂತ ಹೇಳಿದ್ರೆ ಗೊತ್ತಾಗಲ್ಲ. ಸರ್ ನೋಡಿ ಸರ್. ಸರ್ ನೋಡಿ ಸರ್, ನಮ್ಮ ಊಟ ಎಲ್ಲ ಕದ್ದಿದ್ದಾನೆ. ನಿಮ್ದೇನೇ ಇದ್ರು ಕಾಂಪೌಂಡಿಂದ ಆಚೆಗೆ. ಈಗ ನಡ್ರ ಕ್ಲಾಸಿಗೆ ನಡ್ರ. ಏ ಅನಿಲ ಇಲ್ಲೇ ಇದ್ನಲ್ಲ, ಎಲ್ಲೋದ್ನು? ಯಾರಪ್ಪ ನೀವು? ಅಂಕಲ್, ಇಲ್ಲಿ 4 ಜನ ಇದ್ರಲ್ಲ, ಎಲ್ಲೋದ್ರು? ಅವ್ರನ್ನೆಲ್ಲ ಪೊಲೀಸರು ನಿನ್ನೆ ಓಡಿಸಾಯ್ತು. ಹೋಗಿ ಹೋಗಿ ಹೋಗ್ತಾ ಇರಿ, ಹೋಗಿ ಹೋಗಿ.
ಹೊತ್ತೆಯಾದ ಮೈನೀಗ ಒರಿಸಲು ತಾಯಿಲ್ಲ. ಹೆಗಲ ಮೇಲೆ ಹೊತ್ತುಕೊಂಡು ಸುತ್ತಿಸೋ ತಂದೆ ಇಲ್ಲ. ಪ್ರೀತಿಯಿಂದ ಕಾಣೋರಿಲ್ಲ, ಹಾಲು ಅನ್ನ ನೀಡೋರಿಲ್ಲ. ಪ್ರೀತಿಯಿಂದ ಕಾಣೋರಿಲ್ಲ, ಹಾಲು ಅನ್ನ ನೀಡೋರಿಲ್ಲ. ಪಾಪಿಗಳ ಲೋಕದಲ್ಲಿ ಜೀವ ಕೊಟ್ಟ ದೇವನಿಲ್ಲಿ. ಏಕಾಂಗಿ ನಮ್ಮ ಬದುಕು, ಕೇಳು ಶಿವನೇ ನಮ್ಮ ಕೂಗು. ಹಬ್ಬಕ್ಕೊಂದು ಬಟ್ಟೆ ಇಲ್ಲ, ಮುಡಿಗೊಂದು ಹೂವಿಲ್ಲ. ಅನಾಥರು ನಾವು ಅನಾಥರು, ಅನಾಥರು ನಾವು ಅನಾಥರು, ಅನಾಥರು ನಾವು ಅನಾಥರು, ಅನಾಥರು ನಾವು ಅನಾಥರು. ನಮ್ಮಲ್ಲಿ ದ್ವೇಷವಿಲ್ಲ, ನಮ್ಮ ಪ್ರೀತಿ ಎಲ್ಲರಲ್ಲಿ. ಜಾತಿ ಮೂಲ ತಂತ್ರವಿಲ್ಲ, ಸ್ನೇಹ ಜೀವಿ ಎಲ್ಲರಲ್ಲಿ. ಎಲ್ಲ ಕೊಟ್ಟು ದೇವರಿಲ್ಲಿ, ಕುಣಿದು ನಲಿದು ಹಾಡಿರಿಲ್ಲಿ. ಅಂದುಕೊಂಡು ತಂದೆ ತಾಯಿ ದೂರವಿಟ್ಟ ಬಾಳಿನಲ್ಲಿ. ಬಲಿಯಲಿ ದೇವರು ಈಗ ಕಾದು ಕುಂತ ನಮ್ಮನ್ನೀಗ. ಎಲ್ಲಕ್ಕಿಂತ ಶ್ರೇಷ್ಠ ಇಲ್ಲಿ, ದೇವರ ಮಕ್ಕಳು ನಾವಿಲ್ಲಿ. ಅನಾಥರು ನಾವು ಅನಾಥರು, ಅನಾಥರು ನಾವು ಅನಾಥರು, ಅನಾಥರು ನಾವು ಅನಾಥರು, ಅನಾಥರು ನಾವು ಅನಾಥರು. ಹೆತ್ತು ಹೊತ್ತೋರಿಲ್ಲದೆ ಈಗ ಅನಾಥರು. ನಮ್ಮನ್ನು ಬೆಳೆಸಿದವರೇ ಇಲ್ಲಿ ಪುಣ್ಯವಂತರು. ನಾವು ದೇವರ ಮಕ್ಕಳೇ, ನಾವು ಅನಾಥರು. ಅನಾಥರು ನಾವು ಅನಾಥರು, ಅನಾಥರು ನಾವು ಅನಾಥರು, ಅನಾಥರು ನಾವು ಅನಾಥರು, ಅನಾಥರು ನಾವು ಅನಾಥರು. ಅನಾಥರು ನಾವು ಅನಾಥರು, ಅನಾಥರು ನಾವು ಅನಾಥರು. ಹೆತ್ತೋರಿಲ್ಲದೆ ಈಗ ನಾವು ಅನಾಥರು, ಅನಾಥರು. ಬನ್ರೋ ಬನ್ರೋ. ಅಯ್ಯಪ್ಪ ನೋಡ್ರೆ
ಅಮ್ಮ ಸರ್ ಏನಾಯ್ತು ಇವತ್ತು? ಅಯ್ಯೋ ಅಮ್ಮ ಅಯ್ಯೋ ಯಾವನಿದ್ದಾರೆ ಒಳಗೆ ತೆಗೆ ಬಾಗಿಲು. ಅಯ್ಯೋ 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 ಸರ್ ತುಂಬಾ ಸುಸ್ತಾಗ್ತಿದ್ಯಾ? ಇದರ ಕತ್ತಿನದಿಂದ ಯಾರಿಗೂ ಒಳ್ಳೇದಾಗಲ್ಲ. ಬೇಕಿದ್ರೆ ನಮ್ಮನ್ನೇ ಕೇಳು, ನಾವೇ ಕೊಡ್ತೀವಿ. ತಗೊಳ್ಳೋ ತಗೊಳ್ಳೋ ತಗೊಳ್ಳೋ. ಸಾರಿ ಫ್ರೆಂಡ್, ನಾನು ಯಾವತ್ತೂ ಈ ತರ ಮಾಡೋದಿಲ್ಲ. ಇನ್ಮೇಲಿಂದ ನಾವೆಲ್ಲ ಫ್ರೆಂಡ್ಸ್. ಓ ಏನು ಸಾಹೇಬ್ರು, ಎಲ್ಲೋ ಹೋಗ್ಬಿಟ್ಟಿದ್ರಿ? ದರ್ಶನಾಗೆ ಇಲ್ಲ. ಓ ಇವರೆಲ್ಲ ಯಾರು? ನಿಮ್ದು ಫ್ರೆಂಡ್ಸ್ ಇದ್ದಾರೇನು? ನಿಮ್ದಕ್ಕೆಲ್ಲ ಏನು ಮಾಡ್ತಾ ಇದ್ದೀರಾ? ನಿಮ್ದಕ್ಕೆ ಹೇಗೆ ಪರಿಚಯ? ಅಂಕಲ್, ಅವತ್ತು ನಮ್ಮ ಸ್ಕೂಲ್ ಮಕ್ಳಿಗೆ ಆಕ್ಸಿಡೆಂಟ್ ಆದಾಗ ಇವನೇ ಕಾಪಾಡಿದ್ದ ಅಂಕಲ್. ಓಹೋ, ಇಂಥ ಸಮಾಜ ಸೇವೆಯನ್ನು ಮಾಡ್ತಿರೋ ತಾವು. ಅದು ಸರಿ, ನನ್ನಿಂದ ನಿಮಗೆ ಹೆಮ್ಗೆ ಆಗಬೇಕು. ಅಂಕಲ್, ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀವಿ ಅಂಕಲ್, ಅದಕ್ಕೆ ನಿಮ್ಮ ಸಹಾಯ ಬೇಕು. ಹೌದಾ? ಏನ್ಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ? ಅಂಕಲ್, ಪೆಟ್ರೋಲ್ ಬದಲು ಸ್ಥಳೀಯವಾಗಿ ಸಿಗುವ ಸಂಪನ್ಮೂಲಗಳನ್ನು ಬಳಸ್ಕೊಂಡು ನಾವು ಒಂದು ಆಯಿಲ್ ಕಂಡು ಹಿಡಿತಿದ್ದೀವಿ. ಅದಕ್ಕೆ ನಿಮ್ಮ ಹೆಲ್ಪ್ ಬೇಕು ಅಂಕಲ್. ವಾ 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 ಭಾಳ ಖುಷಿಗೆ ಆಯಿತು ನನಗೆ. ನೀವು ಈ ಥರ ಎಕ್ಸ್ಪೆರಿಮೆಂಟ್ಗೆ ಮಾಡೋದ್ರಿಂದ ನಿಮಗೂ ನಿಮ್ಮ ಸ್ಕೂಲ್ಗೂ ಮತ್ತು ಈ ದೇಶಕ್ಕೂ ತುಂಬ ಒಳ್ಳೆಯ ಹೆಸರು ಬರ್ತದೆ. ನಿಮ್ಮಂಥ ಸ್ಕೂಲ್ ಮಕ್ಕಳು ಇಂಥ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರಬೇಕು. ನಿಮ್ಮದಕ್ಕೆ ಇಲ್ಲಿಗೆ ಯಾವಾಗ ಬೇಕಾದರೂ ಬರ್ಬೋದು. ನನ್ನಿಂದ ನಿಮ್ಗೆ ಏನು ಸಹಾಯ ಬೇಕಾದರೂ ಪಡಿಬೋದು. ಇವಾಗ ಸ್ಕೂಲಿಗೆ ಟೈಮ್ ಆಯಿತು, ದಯವಿಟ್ಟು ಎಲ್ಲ ಹೊರಡಿ. ಯಾಕೆ ಇಷ್ಟೊತ್ತಾರು ಅನಿಲ್ ಬರಲೇ ಇಲ್ವಲ್ಲ? ಹೌದಲ್ಲ, ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ. ಏನು ಅನಿಲ್ ಇಷ್ಟೊತ್ತಾದ್ರೂ ಬಂದಿಲ್ಲ? ಏನಾಗಿರಲ್ಲ, ಕಾಯಲ್ಲ ತಡಿ. ಏನಾಯ್ತು? ಯಾಕೋ ಇಷ್ಟೊಂದು ಗಾಬರಿ ಆಗಿದ್ಯಾ? ಇನ್ನೊಂದ್ಸಲಿ ಬಂದ್ರೆ ಕಾಲ್ ಮಾಡಿಬಿಡ್ತೀನಿ ನೀನು. ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಂದ್ಸಲಿ ಏನೋ ಬಂದ್ರೆ ಮಗನೇ ಬಿಡ್ತೀನಿ.
ಇಷ್ಟಾಯ್ತು. ಅಯ್ಯೋ ತುಂಬಾ ಹೊಡೆದ್ರಾ? ತುಂಬಾ ನೋವಾಗ್ತಿದ್ಯಾ? ನಮಗೋಸ್ಕರ ನೀ ಎಷ್ಟು ಕಷ್ಟಪಟ್ಟು. ತುಂಬಾ ನೋವಾಯ್ತೇನೋ? ಅಯ್ಯೋ ಬಿಡೆ, ಅವೆಲ್ಲ ನನಗೆ ಮಾಮೂಲು. ಸರಿ ಬನ್ನಿ, ಟೈಮ್ ಆಯ್ತು. ಆ ಬೀಜಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಆಯಿಲ್ ತೆಗಿಬೇಕು. ತುಂಬಾ ನೋವಾಯ್ತೇನೋ? ಇಲ್ಲ ಬಿಡೆ. ನೋಡ್ರೋ ಎಲ್ಲ ರೆಡಿ ಆಯ್ತು. ಈ ಆಯಿಲ್ ವರ್ಕ್ ಆಗುತ್ತೆ ಅಂತ ನೋಡಕ್ಕೆ ಒಂದು ಇಂಜಿನ್ ಬೇಕಲ್ಲ. ಅಯ್ಯೋ ಅದಕ್ಕೆ ಯಾಕೋ ಚಿಂತೆ ಪಡ್ತೀಯಾ? ಮೆಕ್ಯಾನಿಕ್ ಅಂತ ಇಷ್ಟೆಲ್ಲ ಕೊಡ್ತಿದಾರಂತೆ, ಈಗ ಅದನ್ನು ಕೊಡಲ್ವಾ? ನಾನು ಇಸ್ಕೊಂಡ್ಬರ್ತೀನಿ. ಏನ್ ಸಾಹೇಬ್ರು, ಏನೋ ಪೂಸಿಗೆ ಹೊಡಿತಾರ ಇದ್ದೀರಾ? ಏನ್ ವಿಷಯ? ಒಂದು ಇಂಜಿನ್ ಬೇಕಿತ್ತು. ಏನೋ ಇಂಜಿನ? ಏನು ಹುಡುಗಾಟ ಆಡ್ತೀಯಾ? ಒಂದು ಇಂಜಿನ್ಗೆ 1-1.5 ಲಕ್ಷ ಆಗುತ್ತೆ ಕಣೋ. ನಾನು ಎಲ್ಲಿಂದ ತರನಾ? ಅಂಕಲ್ ನೀವೇ ಹೇಳೋದಲ್ಲ, ಏನು ಸಹಾಯ ಬೇಕಾದ್ರೂ ಮಾಡ್ತೀನಿ ಅಂತ. ನನ್ನ ಫ್ರೆಂಡ್ಸು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತವ್ರೆ. ಒಂದು ಇಂಜಿನ್ ಬೇಕಂಕಲ್. ನೋಡು, ನನ್ನ ಹತ್ರ ಒಂದು ಕಾರ್ಗೆ ಬಂದಿದೆ, ಅದರಲ್ಲಿ ಒಂದು ಇಂಜಿನ್ಗೆ ಕೊಡ್ತೀನಿ. ಆದರೆ ಆ ಪಾರ್ಟಿಗೆ ಬರೋ ಅಷ್ಟರಲ್ಲಿ ನೀನು ಆ ಇಂಜಿನ್ನ ತಂದು ಕೊಡಬೇಕು, ಆಯ್ತಾ? ಆ ಇಂಜಿನ್ಗೆ ತಗೊಂಡೋಗು. ಆಯ್ತು ಅಂಕಲ್. ಏ ಅನಿಲ, ವಾವ್, ಅಂಕಲ್ ಕೊಟ್ಟೇನೋ? ಹೇಳಿಲ್ವಾ ಮೆಕ್ಯಾನಿಕ್? ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ರೆ ಹಾಂ ಸರ್, ಗಾಡಿಗೆ ಸೂಪರ್ಗೆ ಇರುತ್ತೆ. ಹಾಂ ಆಯ್ತು ಸರ್. ಏನು ಸರ್ ಇಂಥ ಗಲಾಟೆ? ದಿನ ಇದ್ದಿದ್ದೆ ಸರ್. ಓ ಹೌದಾ? ಅಯ್ಯೋ ಯಾರೂ ಇಲ್ಲ ಸರ್, ಹೇಳೋರಿಲ್ಲ ಕೇಳೋರಿಲ್ಲ, ಎಲ್ಲ ಇದೀನಿ ಸರ್. ಯಾರು ಕೇಳೋದು? ಯಾರೂ ಇಲ್ಲ ಸರ್. ಅಲ್ಲ, ಇಂಥ ಚಿಕ್ಕ ಮಕ್ಕಳು ಬಾಯಲ್ಲಿ ಇಂಥ ಮಾತಾ? ಸಾಕಾಗ್ಬಿಟ್ಟಿದೆ ಸರ್ ನಮಗೂ ಕೇಳಿ ಕೇಳಿ. ಬನ್ನಿ ನೋಡೋಣ, ನಡೀರಿ ಸರ್. ಏಯ್ 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 ಬಿಡೋ, ಏಯ್ 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 ಏನಾಗಿದೆ ನಿಮಗೆಲ್ಲ? ನೀವೆಲ್ಲ ಮಕ್ಕಳಲ್ವಾ? ನಿಮ್ಗೆ ಈಗಲೇ ಬೇಕಾ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ? ನೋಡಿ, ನಾವೆಲ್ಲ ಭಾರತೀಯರು, ನಮ್ಮ ಮೈಯಲ್ಲಿ ಹರಿತಾ ಇರೋದು ಒಂದೇ ರಕ್ತ. ಆಗಿದ್ಮೇಲೆ ನಾವೆಲ್ಲ ಒಂದೇ ಭಾರತೀಯರು. ನಾವು ಭಾರತೀಯರು. ಜೈನ ಕ್ರೈಸ್ತ ಎಂಬ ಧರ್ಮ ಯುದ್ಧವೇ ಬೇಡ.
ಜೈನ ಕ್ರೈಸ್ತ ಎಂಬ ಧರ್ಮ ಯುದ್ಧವೇ ಬೇಡ. ಭಗವದ್ಗೀತೆ ಪುರಾಣಲ್ಲಿ ಬೈಬಲಿನ ಶ್ಲೋಕದಲ್ಲಿ ಬಿತ್ತಲಿಲ್ಲ ದ್ವೇಷದ ಕಿಚ್ಚು. ತಿಳಿಯದೇನು ಮಕ್ಕಳೇ ನಿಮಗೆ, ತಿಳಿಯದೇನು ಮಕ್ಕಳೇ ನಿಮಗೆ. ಎಲ್ಲೇ ಇರು ಹೇಗೆ ಇರು ಮನುಜ ಕುಲವನಿ ಮರೆಯಬೇಡ, ಮರೆತು ಮೂಢನಾಗಬೇಡ. ಹಿಂದೂ ಮುಸ್ಲಿಂ ಜೈನ ಕ್ರೈಸ್ತ ಎಂಬ ಧರ್ಮ ಯುದ್ಧವೇ ಬೇಡ. ಹಿಂದೂ ಮುಸ್ಲಿಂ ಜೈನ ಕ್ರೈಸ್ತ ಎಂಬ ಧರ್ಮ ಯುದ್ಧವೇ ಬೇಡ. ಮದರ್ ತೆರೇಸಾ, ಮಿರ್ಜಾ ಇಸ್ಮಾಯಿಲ್, ಗಾಂಧಿ, ತಾತ ನೆಹರು ಇಲ್ಲಿ ಶಾಂತಿಯನ್ನು ಅರಿಸಿಕೊಂಡು ಪ್ರೀತಿಯನ್ನು ಬೆಳೆಸಿದರಿಲ್ಲಿ. APJ ಅಬ್ದುಲ್ ಕಲಾಂ ಜ್ಞಾನ ನೆಟ್ಟು ಭಾರತದಲ್ಲಿ ಕಟ್ಟಲಿಲ್ಲ ಜಾತಿ ಇಲ್ಲಿ ಪ್ರೀತಿ ನೆಟ್ಟು ಬೆಳೆಸಿದರಿಲ್ಲಿ. 10 ಹಲವು ಜಾತಿ ಇಲ್ಲಿ ಬೆಳೆದು ನಿಂತು ಭಾರತದಲ್ಲಿ ಬಂದ ಕೂಗು ಒಂದೇ ಇಲ್ಲಿ ನಾವು ಭಾರತೀಯರು, ನಾವು ಭಾರತೀಯರು, ನಾವು ಭಾರತೀಯರು. ಹಿಂದೂ ಮುಸ್ಲಿಂ ಜೈನ ಕ್ರೈಸ್ತ ಎಂಬ ಧರ್ಮ ಯುದ್ಧವೇ ಬೇಡ. ಹಿಂದೂ ಮುಸ್ಲಿಂ ಜೈನ ಕ್ರೈಸ್ತ ಎಂಬ ಧರ್ಮ ಯುದ್ಧವೇ ಬೇಡ. ಸಾಗಬೇಕು ಪ್ರೀತಿಯಿಂದ, ಗೆಲ್ಲಬೇಕು ಆಸೆಯಿಂದ. ತಿಳಿಯಬೇಕು ಇವರ ತಂತ್ರ, ಗೆಲ್ಲುವುದೇ ಮೂಲ ಮಂತ್ರ. ಸಚಿನ್ ಗಂಗೂಲಿಯಂತೆ, ಅರ್ಜುನ್ ಹಾಲಪ್ಪನಂತೆ, PT ಉಷಾ ಸಾನಿಯಾರಂತೆ, ಜಹೀರ್ ಖಾನ್ ಧೋನಿಯಂತೆ. ಶೂರಾಧೀರ ಗೌರವವಂತೆ ದೇಶಕ್ಕಿಲ್ಲಿ ಕೀರ್ತಿ ಕೊಟ್ಟು ಕೂಗಬೇಕು ಕೈ ಕೈ ಹಿಡಿದು ನಾವು ಭಾರತೀಯರು, ನಾವು ಭಾರತೀಯರು, ನಾವು ಭಾರತೀಯರು. ಹಿಂದೂ ಮುಸ್ಲಿಂ ಜೈನ ಕ್ರೈಸ್ತ ಎಂಬ ಧರ್ಮ ಯುದ್ಧವೇ ಬೇಡ. ಹಿಂದೂ ಮುಸ್ಲಿಂ ಜೈನ ಕ್ರೈಸ್ತ ಎಂಬ ಧರ್ಮ ಯುದ್ಧವೇ ಬೇಡ. ಅಯ್ಯೋ ಈ ಸರ್ಕಾರದವರು ತಿಂಗಳಿಗೋ 3 ತಿಂಗಳಿಗೋ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡ್ತಾನೆ ಇರ್ತಾರೆ. ಅವ್ರು ಏನೇ ಜಾಸ್ತಿ ಮಾಡಿದ್ರು ಬಡವರ ಹೊಟ್ಟೆ ಮೇಲೆನೇ ಬರೆ ಬೀಳೋದು. ಎಲ್ಲ ನಮ್ಮ ಕರ್ಮ ಅನುಭವಿಸ್ಲೇಬೇಕು. ಸರಿ ಇದ್ದಿದ್ದೆ ಈ ಗೋಳು. ಬನ್ನಿ ಕಾಪಿ ಕುಡಿಯೋಣ. ಆಫ್ ಆಯ್ತಲ್ರೋ. ಬಂತು. ಮತ್ತೆ ಆಫ್ ಆಯ್ತಲ್ರೋ. ಆಗ್ತಿಲ್ವಲ್ಲೇ? ನಂಗೂ ಅದೇ ಗೊತ್ತಾಗ್ತಾ ಇಲ್ಲ. ನಾವು ಮಾಡಿದ್ದೆಲ್ಲ ವೇಸ್ಟ್ ಆಯ್ತು. ಹೇ ಹೋಗೋ, ನಾವೇನೇ ಮಾಡಿದ್ರು ಆನ್ ಆಗತ್ತೆ ಆಫ್ ಆಗತ್ತೆ, ಆನ್ ಆಗತ್ತೆ ಆಫ್ ಆಗುತ್ತೆ. ನಾವೇನೇ ಕಷ್ಟಪಟ್ರು ಎಲ್ಲ ವೇಸ್ಟು. ಅಯ್ಯೋ ಅದು ಟ್ರ್ಯಾಕ್ಟರ್ ಟೀಚರ್ ಮಾಡ್ತೀರಾ? ಮೆಕ್ಯಾನಿಕ್ ಮಾಡ್ತಾರೆ, ಕಟ್ಟೋಗಂಗೆ ಎಲ್ಲ ಗಡಿ ಮಾಡ್ತಾರೆ.
ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ವನ್ನಿನ ಗಣಿ. ಅನಿಲ, ಹಿಂದಕ್ಕೆ ಫ್ರೆಂಡು ಆದ್ಮೇಲೆ ನನಗೆ ಭಾಳ ಕೆಲಸ ಕೊಡ್ತಾ ಇದ್ದೀನಿ. ಓಹೋ ಹಾಂ ಅನಿಲ, ನಿಮ್ದು ಸ್ನೇಹಿತರಿಗೆ ಭಾಳಾಗೆ ಮಾಡಿದ್ದಾರೆ. ಏನು ನಿಮ್ಮ ಪ್ರಾಬ್ಲಮ್ಮು? ಅಂಕಲ್, ನೀವು ಕೊಟ್ಟಿರೋ ಮೆಟೀರಿಯಲ್ಸ್ನೆಲ್ಲ ಯೂಸ್ ಮಾಡಿದ್ದೀವಿ, ಆದರೆ ಅದ್ಯಾವುದು ವರ್ಕೇ ಆಗ್ತಾ ಇಲ್ಲ. ಏನು ಮಾಡೋದು ಅಂಕಲ್? ಏನ್ ಮಾಡಿದ್ರು ವರ್ಕೇ ಆಗ್ತಾ ಇಲ್ಲ. ಅಂಕಲ್, ಒಂದ್ಸರಿ ಆನ್ ಆಗುತ್ತೆ, ಒಂದ್ಸರಿ ಆಫ್ ಆಗುತ್ತೆ, ಒಂದ್ಸರಿ ಆನ್ ಆಗುತ್ತೆ, ಆಫ್ ಆಗುತ್ತೆ, ಹೀಗೆ ಆಗ್ತಿದೆ ಅಂಕಲ್. ಅಂಕಲ್ ಒಂದ್ಸಲಿ ಚೆಕ್ ಮಾಡಿ ಅಂಕಲ್. उधर टाइट कर रहे हैं। वो पीछे का हाँ स्पॉट इधर इधर अम्मा क्या हो गया? बराबर है ना? ಇಲ್ಲಿ ಆಯಿಲ್ ಹಾಕಿದ್ಯಾ? ಹಾಕಿದ್ದೀನಿ ಅಂಕಲ್. वो टाइट करो। क्या होगा? बराबर है ना सभी? हाँ आइल ಹಾಕಿದಲ್ಲ. ಇಲ್ಲಿ ನೋಡು, ವೈರು ಪಾಸಿಟಿವ್ ನೆಗೆಟಿವ್ ಕರೆಕ್ಟ್ ಆಗಿ ಕನೆಕ್ಟ್ ಮಾಡಬೇಕು. ಈಗ ಸ್ಟಾರ್ಟ್ ಕರೋ. सक्सेस, तुम्हारा एक्सपेरिमेंट सक्सेस बराबर. ನೋಡಿ ಮಕ್ಕಳ, ನೀವು ಮಾಡಿರೋದು ಸಾಮಾನ್ಯಗೆ ಕೆಲಸ ಅಲ್ಲ, ಇಡೀ ನಮ್ಮ ದೇಶನೇ ಹೆಮ್ಮೆ ಪಡುವಂಥ ಕೆಲಸ. ನಿಮ್ಮಲ್ಲಿ ಯಾರೋ ಒಬ್ಬ ನ್ಯೂಟನ್ ಇರ್ಬೋದು, ಇಲ್ಲ ಬಲ್ಬ್ ಕಂಡಿಡ್ದ ಥಾಮಸ್ ಆಲ್ವಾ ಎಡಿಸನ್ ಇರ್ಬೋದು, ಅಬ್ದುಲ್ ಕಲಾಂ ಇರ್ಬೋದು, ಯಾರೋ ಒಬ್ರು ಆಗ್ತೀರಾ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಅನಿಲ, ಬಾರ ಇಲ್ಲಿ. ಎಂಥ ಸ್ನೇಹಿತರನ್ನ ಸಂಪಾದನೆ ಮಾಡಿದ್ಯೋ ನೀನು. ನೋಡಿ, ಇವನೊಬ್ಬ ಪೇಪರ್ ಆಯೋ ಹುಡುಗ ಇರ್ಬೋದು, ಆದರೆ ಇವನನ್ನು ನಿಮ್ಮ ಜೊತೆ ಇಟ್ಕೊಂಡು ಇಂಥ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ನನಗೆ ಭಾಳ ಖುಷಿ ಆಯಿತು. ನೋಡೋ, ನೀನು ಯಾವಾಗಲೂ ಇವ್ರ ಜೊತೆನೇ ಇರಬೇಕು. ನೋಡೋ, ಇದರಿಂದ ನಿನಗೂ ಒಂದು ಒಳ್ಳೆಯ ಹೆಸರು ಬರುತ್ತೆ. ಇವನನ್ನು ನಿಮ್ಮ ಸ್ನೇಹಿತನಾಗಿ ಇಟ್ಕೊಳ್ಳಿ. ಆಲ್ ದ ಬೆಸ್ಟ್, ಸಕ್ಸಸ್ ಅಂಕಲ್. ಒಳ್ಳೇದಾಗಲಿ. ಥ್ಯಾಂಕ್ಸ್ ಅಂಕಲ್. ಅಮ್ಮ, ಓಕೆ ಅಮ್ಮ, ಬಾಯ್ ಅಮ್ಮ, ಬಾಯ್. ಎಸ್, ನಾವೆಷ್ಟೋ ಕಷ್ಟಪಟ್ಟು ಪೆಟ್ರೋಲಿಗೆ ಪರ್ಯಾಯವಾಗಿ ಆಯಿಲ್ ಕಂಡುಹಿಡಿದ್ವಿ. ಕೊಟ್ಟ ಡ್ಯಾಡಿ? ಹೌದಾ ಮೈಸನ್, ಖಂಡಿತ ನಿಮಗೆ ಅವಾರ್ಡ್ ಸಿಗುತ್ತೆ. ಹೌದಾ ಡ್ಯಾಡಿ? ನೋಡಲ್ಲಿ ನಡೀರ ಹೊರಡ್ಬೇಕಲ್ಲ ಎಲ್ಲ.
ಪಕ್ಕ ಏನೇ ಮಾಡ್ರು ನ್ಯಾಷನಲ್ ಲೆವೆಲ್ ಅಂತ ಸೆಲೆಕ್ಟ್ ಆಗಲ್ಲ ಬಿಡಿ. ಕರೆಕ್ಟ್ ಆಗಿ ಹೇಳ್ದೆ ಕಣೋ. ಅಯ್ಯೋ ಹೋಗ್ರೋ, ನಾವ್ ಆಲ್ರೆಡಿ ರೆಡಿ ಮಾಡಿ ಬಂದಿದೀವಿ. ಇವ್ರಿನ್ನೂ ಅಲ್ಲೋಗಿ ನೋಡಿಲ್ಲ ಅನ್ಸುತ್ತೆ ಕಣೋ. ಏಯ್ ಯಾಕ್ರೋ? ಇವ್ರೇನೋ ಮಾಡಿದ್ದಾರೆ ಕಣೋ. ಅಯ್ಯೋ ಪಾಪಿಗಳ, ನಾವ್ ರೆಡಿ ಮಾಡಿದ್ದೀನಲ್ಲ ಹಾಳು ಮಾಡಿ ಬಂದಿದ್ದೀರಾ. ದೇವ್ರು ಸುಮ್ಮನೆ ಬಿಡೋದಿಲ್ಲ, ನೀವು ಹಾಳಾಗೋಗ್ತೀರಾ. ನಡಿಯ ಮಾತು ಹೋಗೋಣ. ಮನೇಲಿ ಕೇಳೋಣ. ಸುಮ್ನೆ ಮನೇಲಿ ಕೇಳಿದ್ರೆ ಕೊಡಲ್ಲ, ಬೈತಾರೆ. ಒಂದ್ ಐಡಿಯಾ, ನಾಳೆಯಿಂದ ನಾವು ಅನಿಲ್ ಜೊತೆ ಪೇಪರ್ ಹಾಯಕ್ ಹೋಗೋಣವಾ? ಹಾಗೆ ಮಾಡೋಣ. ಅಯ್ಯೋ ನೀವೆಲ್ಲ ನನ್ ಜೊತೆ ಪೇಪರ್ ಹಾಯಕ್ ಬರ್ತೀರ, ನಂಗೆ ಬೇಜಾರಾಗುತ್ತೆ. ಅದ್ರಲ್ಲಿ ಏನ್ ತಪ್ಪಿದೆ? ನಾಳೆ ನಾವೆಲ್ಲ ಪೇಪರ್ ಹಾಕಿ ಹೋಗೋದೇನೆ. ಓಕೆ ಡನ್. ಕಣ ನೀನು ಸೇವ್ ಮಾಡಿದ್ದು. ಸಾರಿ ಫ್ರೆಂಡ್ಸ್, ನೀವು ಮಾಡಿರೋ ಎಕ್ಸ್ಪೆರಿಮೆಂಟ್ನೆಲ್ಲ ನಾವು ಹೊಡೆದಾಕ್ಬಿಟ್ವಿ. ಇರ್ಲಿ ಬಿಡು, ನೀನು ಹುಷಾರಾಗಿದ್ದಿಲ್ಲ ಅಷ್ಟು ಸಾಕು. ನೀವು ಮಾಡಿರೋ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಕಣ್ರೋ. ಇದ್ರಲ್ಲಿ ಉಪಕಾರ ಏನ್ ಬಂತು? ನಾವೆಲ್ಲ ಫ್ರೆಂಡ್ಸ್ ಕಣ. ಪರವಾಗಿಲ್ಲ, ಇವತ್ತಿಂದ ನಾವೆಲ್ಲ ಫ್ರೆಂಡ್ಸ್. ಓಕೆ, ನೀನಿಗೆ ರೆಸ್ಟ್ ತಗೋ, ನಾವೆಲ್ಲ ಬರ್ತೀವಿ. ಸರಿ ಆಯ್ತು ಕಣ್ರೋ. ಯಾರೇವನು ನಮ್ಗಿಂತ ಮೊದಲು ಪೇಪರ್ ಆಯ್ತಿದ್ದಾನೆ? ಹೌದಲ್ಲೇನು? ನಮ್ಗಿಂತ ಮುಂಚೆ ಪೇಪರ್ ಆಯ್ತು ಬಂದಿದ್ದಾನೆ. ಬಂದ್ರೋ ನೋಡೋಣ. ಏನ್ರೋ ನೀವಿಲ್ಲಿ? ಸಾರಿ ಕಣ್ರೋ, ನಮ್ಮಿಂದ ನಿಮಗೆ ತುಂಬಾ ತೊಂದರೆ ಆಗಿದೆ. ಸಾರಿ ಕಣ್ರೋ. ಅದ್ ಸರಿ, ನೀವ್ ಯಾಕೆ ಪೇಪರ್ ಆಯ್ತಾ ಇದ್ದೀರಾ? ಸಾರಿ ಫ್ರೆಂಡ್ಸ್, ನನ್ನಿಂದ ನಿಮಗೆ ತುಂಬಾ ತೊಂದರೆ ಇದೆ, ಅದಕ್ಕೆ ನಾನು ನಿಮ್ಮ ಜೊತೆ ಪೇಪರ್ ಹಾಕಿ ಬಂದು ಹೆಲ್ಪ್ ಮಾಡೋಣ ಅಂತ ಇದ್ದೀನಿ. ಸರಿ ನಡೀರಿ, ಪೇಪರ್ ಆಯೋಣ. ಅಲ್ಲಿ ಇನ್ನೊಂದು ಸ್ವಲ್ಪ ಟೈಟ್ ಮಾಡು.
ಇನ್ನೂ ಆಗಿಲ್ವೇನ್ರೋ? ಅಯ್ಯೋ ಹೋಗೆ, ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ. ಎಷ್ಟೇ ವರ್ಕ್ ಮಾಡಿದ್ರು ಸ್ಟಾರ್ಟೇ ಆಗ್ತಿಲ್ಲ. ಹಿಂಗಂದ್ರೆ ಆಗುತ್ತೇನ್ರೋ? ಅಯ್ಯೋ ಆಗುತ್ತೋ ಆಗಲ್ವೋ, ಹೆಂಗೋ ಪೇಪರ್ ಹಾಕೊಂಡು ಸುಖವಾಗಿದ್ದೆ, ನಿನ್ ಜೊತೆ ಬಂದು ಹಾಳಾಗಿ ಹೋದೆ. ಹಂಗೆಲ್ಲ ಹೇಳ್ಬೇಡ ಕಣೋ, ನಮ್ಮ ಎಕ್ಸ್ಪೆರಿಮೆಂಟ್ ಇಂದ ನಿಂಗೂ ಹೆಸರು ಬರುತ್ತೆ. ಈಗ ನಾವು ಬಂದಿದೀವಲ್ವಾ, ಎಲ್ರೂ ಸೇರ್ ವರ್ಕ್ ಮಾಡೋಣ. ಸರಿ ನಡೀರಿ. ಕನ್ನಿಕಾ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಇನ್ಸ್ಪಿರೇಷನ್ ಅವಾರ್ಡ್. ಕನ್ನಿಕಾ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳು ಪೆಟ್ರೋಲ್ ಬದಲು ಸ್ಥಳೀಯವಾಗಿ ಸಿಗುವ ಸಂಪನ್ಮೂಲಗಳಿಂದ ಪೆಟ್ರೋಲ್ ಅನ್ನು ಕಂಡುಹಿಡಿದಿದ್ದು, ಇದು ರಾಷ್ಟ್ರಮಟ್ಟದಲ್ಲೆಲ್ಲ ಮೆಚ್ಚುಗೆ ಪಡೆದಿದ್ದು, ಇದರಿಂದ ನಮ್ಮ ದೇಶದ ರೈತರಿಗೆ ಹೆಚ್ಚಿನ ಲಾಭವಾಗುವ ಸಾಧ್ಯತೆ ಇರುವುದರಿಂದ ನಮ್ಮ ದೇಶದ ಪ್ರಧಾನಮಂತ್ರಿ ಮೆಚ್ಚುಗೆ ವ್ಯಕ್ತಪಡಿಸಿ ಇನ್ಸ್ಪಿರೇಷನ್ ಅವಾರ್ಡ್ ಅನ್ನು ನೀಡಿ ಗೌರವಿಸಿದ್ದಾರೆ. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಕನ್ನಿಕಾ ಶಾಲೆಯ ಮಕ್ಕಳು ವಿಜ್ಞಾನ ಪ್ರತಿಭಾನ್ವೇಷಣ ರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ಸ್ಪಿರೇಷನ್ ಅವಾರ್ಡ್ ಅನ್ನು ತೆಗೆದುಕೊಂಡಿದ್ದಾರೆ. ಗಿವ್ ದೆಮ್ ಎ ಬಿಗ್ ಹ್ಯಾಂಡ್. ಫಸ್ಟ್ ಪರ್ಸನ್ ಸಚಿನ್, ಸೆಕೆಂಡ್ ಲಾವಣ್ಯ, third Shweta, fourth one Shashikala, fifth one Purnima Upparge. The last goes to Krishna. Give him a big hand. ಸರ್, ಇನ್ಸ್ಪಿರೇಷನ್ ಅವಾರ್ಡ್ ತಗೊಂಡಿರೋ ಮಕ್ಕಳು ಬಂದಿದ್ದಾರೆ. ಓಹೋ, ಸರ್ ಅವ್ರು ಸಚಿನ್ ಅಂತ, ಹಲೋ ಚಿಲ್ಡ್ರನ್ಸ್, ಅವ್ರ ಫ್ರೆಂಡ್. ಇವಳು ಪೂರ್ಣಿಮಾ ಉಪ್ಪರಿಗೆ ಅಂತ. ಇವನು ಪೇಪರ್ ಆಯ ಹುಡುಗ ಸರ್, ಅವ್ರ ಜೊತೆ ಸೇರ್ಕೊಂಡು ಹೌದೇನ್ರಿ ಎಕ್ಸ್ಪೆರಿಮೆಂಟ್ ಸಹಾಯ ಮಾಡಿದ್ದಾನೆ ಸರ್. ಹುಡುಗ ಏನಪ್ಪ ನಿನ್ನ ಹೆಸರು? ನೋಡಿ, ಇವನ್ ಮುಂದಿನ ಭವಿಷ್ಯಕ್ಕಾಗಿ ನಮ್ಮ ಕಲ್ಯಾಣ ನಿಧಿಯಿಂದ ಏನೇನ್ ಸಹಾಯ ಬೇಕು ಮಾಡಿ, ನಿಮ್ಮ ಜವಾಬ್ದಾರಿ. ಆಯ್ತು. ಶ್ವೇತಾ ಅಂತ ಸರ್. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಇನ್ನು ಹೆಚ್ಚು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿ ನೀವು ನಮ್ಮ ನಾಡಿಗೂ ನಮ್ಮ ದೇಶಕ್ಕೂ ಇನ್ನು ಕೀರ್ತಿ ತರಬೇಕು. ಆಲ್ ದ ಬೆಸ್ಟ್.